ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಆಯಿಷಾ. ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಪೇಪರ್ ಕಟ್ಟಿಂಗ್ ಮತ್ತು ಡಯಾಗ್ರಾಮ್. ಇದು ನೋಡ್ರಿ ಡಯಾಗ್ರಾಮ್. ಇದ್ರ ಸ್ಕ್ರೀನ್ಶಾಟ್ ಹೊಡೆದು ನೀವು ಆಮೇಲೆ ಪಟ್ಟಿಯಲ್ಲಿ ಇದೇ ಥರ ಡಯಾಗ್ರಾಮನ್ನು ಬಿಡಿಸ್ಕೋಬೋದು, ಅದೇ ಥರ ಬರ್ಕೊಳ್ಬೋದು. ನಾನು ಭಾಳ ಸುಲಭವಾದ ವಿಧಾನದಲ್ಲಿ ಮೇಜರ್ಮೆಂಟನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನು ನಿಮಗೆ ಕಲಿಸ್ಕೊಟ್ಟಿದ್ದೆ. ಅದೇ ಮೇಜರ್ಮೆಂಟನ್ನು ಉಪಯೋಗಿಸಿ ಈಗ ನಾನು ಪೇಪರ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಆ ದಿನ ಬರ್ಕೊಂಡಿದ್ದ ಮೇಜರ್ಮೆಂಟ್ ಇದೆ. ಈಗ ನೋಡಿರಿ, ಇದು ನ್ಯೂಸ್ ಪೇಪರ್ ಒಂದು ಪೇಪರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈಗ ಫಸ್ಟು ಎದೆ ಸುತ್ತಳತೆ ಎಷ್ಟಿತ್ತು ಅನ್ನೋದನ್ನು ಮೆಜರ್ಮೆಂಟ್ ಮಾಡಿ ಅಷ್ಟು ಪೇಪರನ್ನು ಮಡಿಸ್ತಾ ಇದ್ದೀನಿ. ಅವತ್ತು ಎದೆ ಸುತ್ತಳತೆ 21 ಇಂಚಿತ್ತು. 21 ಇಂಚಿನ ಅರ್ಧ 10.5 ಇಂಚು. 10.5 ಇಂಚು ಪ್ಲಸ್ ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡಬೇಕು. ಈಗ ನೋಡಿರಿ, ಮೇಜರ್ಮೆಂಟ್ ಮಾಡಿ 10.5 ಇಂಚು ಪ್ಲಸ್ 2 ಇಂಚು ಅಂದರೆ 12.5 ಇಂಚನ್ನು ಮೆಜರ್ಮೆಂಟ್ ಮಾಡಿ ಅದು ಪೇಪರನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ನಾವೀಗ ಪೇಪರನ್ನು ಯಾವ ಥರ ಫೋಲ್ಡ್ ಮಾಡಿದ್ದೀವಲ್ಲ ಅದೇ ಥರ ಬಟ್ಟೆಯನ್ನು ಫೋಲ್ಡ್ ಮಾಡೋದಿರುತ್ತೆ. ಈ ಥರ ಉದ್ದಾಗಿ ಫೋಲ್ಡ್ ಮಾಡಿ ಅದನ್ನು ಫೋಲ್ಡ್ ಮಾಡಿದರೆ ಹಿಂದಿನ ಭಾಗ ಮುಂದಿನ ಭಾಗ ಒಂದೇ ಸತ ಕಟ್ ಮಾಡ್ಬೋದು. ನಾನು ಇದರಲ್ಲಿ ಬಟ್ಟೆಯಲ್ಲಿ ಯಾವ ಥರ ಕಟ್ ಮಾಡ್ತಾರಲ್ಲ ಅದೇ ಥರ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಹಿಂದಿನ ಭಾಗ ಬೇರೆ ಮುಂದಿನ ಭಾಗ ಬೇರೆ ಕಟ್ ಮಾಡ್ತಾ ಇಲ್ಲ. ಒಂದೇ ಸತ ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ಒಂದೇ ಸತ ಕಟ್ ಮಾಡ್ತಾ ಇದ್ದೀನಿ. ಈಗ ಪೂರ್ಣ ಉದ್ದವನ್ನು ತೊಗೊಳ್ತಾ ಇದ್ದೀನಿ. ಪೂರ್ಣ ಉದ್ದ ಎಷ್ಟಿತ್ತು? 14 ಇಂಚಿತ್ತು. ಮುಂದಿನ ಭಾಗ ತೊಗೋಬೇಕಾದ್ರೆ 14 ಇಂಚು ಪ್ಲಸ್ ಅದಕ್ಕೆ 2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಮುಂದಿನ ಭಾಗ ತೊಗೊಳ್ಳುವಾಗ ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡಬೇಕು. ಆಮೇಲೆ ಅದ್ರ ಹಿಂದಿನ ಭಾಗವನ್ನು ನಾವು ತೊಗೊಳ್ಬೇಕಾದ್ರೆ 1 ಇಂಚು ಅಂದರೆ 14 ಇಂಚಿತ್ತು ಅಲ್ಲ ಪೂರ್ಣ ಉದ್ದ, ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಬೇಕು ಅಂದರೆ 15 ಇಂಚು. ಹಿಂದಿನ ಭಾಗ ಸ್ವಲ್ಪ ಸಣ್ಣದಾಗಿ ಬರುತ್ತೆ, ಆಮೇಲೆ ಮುಂದಿನ ಭಾಗ ಸ್ವಲ್ಪ ಉದ್ದವಾಗಿ ಬರುತ್ತೆ. ನೋಡಿರಿ, ಈ ಥರ ಹಿಂದಿನ ಭಾಗ ಮುಂದಿನ ಭಾಗ ಒಂದೇ ಸತ ನಾನು ಫೋಲ್ಡಿಂಗ್ ಮಾಡಿದ್ದೀನಿ. ಆಮೇಲೆ ಈಗ ಭುಜ ಎಷ್ಟಿತ್ತು? 15 ಇಂಚಿತ್ತು. 15 ಇಂಚ್ ಅಂದರೆ ಅದರ ಅರ್ಧ 7.5 ಇಂಚು ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಂದರೆ 8 ಇಂಚು. 8 ಇಂಚಿಗೆ ನಾವು ಈಗ ಭುಜಕ್ಕೆ ಮಾರ್ಕ್ ಹಾಕೋಬೇಕು. ಈಗ ನೋಡ್ರಿ, ನಾನು 8 ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಅದರ ನಂತರ ಬಗಲಿಗೆ ನಾವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ವಿ, ರೆಡಿಮೇಡ್ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡಿದ್ವಿ 6 ಇಂಚು. 6 ಇಂಚಿಗೆ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿರಿ, ಈ ಥರ ಬರುತ್ತೆ. ಆಮೇಲೆ ಹಿಂದಿನ ಬಗಲಿಗೆ ಕಟ್ ಮಾಡಲಿಕ್ಕೆ 1.5 ಇಂಚು ಗ್ಯಾಪಿಂದ ಮಾರ್ಕನ್ನು ಹಾಕಬೇಕು. ಆಮೇಲೆ ಮುಂದಿನ ಬಗಲಿಗೆ 1 ಇಂಚು ಆಮೇಲೆ 1.5 ಇಂಚಿಗೆ ಒಂದೊಂದು ಟಿಮ್ಮನ್ನು ಹಾಕ್ಕೋಬೇಕು. ನೋಡಿರಿ, ಈ ಥರ. ಆಮೇಲೆ ಈ ಟಿಮ್ಮನ್ನು ಈ ಡ್ರಾಯಿಂಗಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಕೂಡಿಸ್ಕೋಬೇಕು. ಹಿಂದಿಂದು 1.5 ಇಂಚ್ ಇರುತ್ತೆ, ಆಮೇಲೆ ಮುಂದಿಂದು 1 ಇಂಚ್ ಇರುತ್ತೆ. ಅದನ್ನು ಗೋಲಾಕಾರವಾಗಿ ಹಿಂಗೆ ಕೂಡಿಸ್ಕೋಬೇಕು. ಆಮೇಲೆ ಮುಂದಿಂದು 1 ಇಂಚು 1.5 ಇಂಚಿಗೆ ಡ್ರಾಯಿಂಗಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಕೂಡಿಸ್ಕೊಂಡ್ರೆ ಆಯಿತು. ಈಗ ಈ ಶೋಲ್ಡ್ರ್ ಅಂತ ನಾವು ತೊಗೊಂಡಿದ್ವಿ. ಶೋಲ್ಡ್ರ್ ಎಷ್ಟು ತೊಗೊಂಡಿದ್ವಿ ನಾವು? 3.5 ಇಂಚು. 3.5 ಇಂಚನ್ನು ಶೋಲ್ಡ್ರನ್ನು ಬಗಲ್ ಕಡೆಯಿಂದ, ಕೊರಳು ಕಡೆಯಿಂದಲ್ಲ, ಬಗಲ್ ಕಡೆಯಿಂದ ಕೊರಳು ಕಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ಬಗಲ್ ಕಡೆಯಿಂದ ಮಾಡಬೇಕು, ಕೊರಳು ಕಡೆಯಿಂದಲ್ಲ. ಮಾರ್ಕ್ ಮಾಡಿ ಆಮೇಲೆ ಕೊರಳು ಎಷ್ಟು ಇಂಚಿತ್ತು? ಇದು 2 ಸೈಡ್ 5 ಇಂಚಿತ್ತು. 5 ಇಂಚು ಮತ್ತು ಹೊಲಿಲಿಕ್ಕೆ ಒಂದು ಅರ್ಧ ಇಂಚು ಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು 5.5 ಇಂಚಿಗೆ ಒಂದು ಗೆರೆ ಎಳ್ಕೋಬೇಕು. ಆಮೇಲೆ ಅದಕ್ಕೆ ನಮಗೆ ಯಾವ ಡಿಸೈನ್ ಬೇಕೋ ಅದು ಮಾಡ್ಕೋಬೋದು. ಆದರೆ ಅದು ನೆಕ್ ಗೋಲ್ ಇತ್ತಲ್ಲ, ನಾವು ಗೋಲನ್ನೇ ಹಾಕ್ಕೊಳ್ತಾ ಇದ್ದೀವಿ. ನೋಡಿರಿ, ಈ ಥರ. ಇದು ಕೊರಳಿಂದ ಆಯಿತಾ. ಈಗ ಕ್ರಾಸ್ ಪಟ್ಟಿಗೆ ನಾವು 3.5 ಇಂಚು ಎಲ್ಲಿ? ಕೊರಳು ಕಡೆ, ಆ ಸೈಡ್ ಕೊರಳಿರುತ್ತಲ್ಲ ಆ ಸೈಡ್ 3.5 ಇಂಚು. ಆಮೇಲೆ ಈ ಸೈಡ್ ಬಗಲ್ ಸೈಡಲ್ಲ 2.5 ಇಂಚು. 1 ಇಂಚ್ ಡಿಫ್ರೆನ್ಸ್ ಇಡಬೇಕು. ಡಿಫ್ರೆನ್ಸ್ ಇಟ್ಟು
ಅಲ್ಲಿ ಸ್ಟಾರ್ಟಿಂಗ್ ಬಟನ್ ಪಟ್ಟಿ ಕಾಜು ಪಟ್ಟಿ ಬರ್ತೈತಲ್ಲ ಅಲ್ಲಿಂದ 3.5 ಇಂಚಿಗೆ ಒಂದು ಟಿಮ್ ಹಾಕೋಬೇಕು. ಅಂದರೆ ಅಲ್ಲಿಗೆ ಅದು ಶೇಪ್ ಬರಬೇಕು, ಕ್ರಾಸ್ ಪಟ್ಟಿ ಇಳಿಕೆ ಆಗಬೇಕು, ಅದ್ರ ಮುಂದ್ಗಡೆ ಅದು ಸ್ಟ್ರೇಟ್ ಆಗಿರಬೇಕು. ನೋಡಿರಿ ಈ ಥರ ಶೇಪ್ ಬರಬೇಕು, ಅಲ್ಲಿಂದ ಅದು ಸ್ಟ್ರೇಟ್ ಹೋದರೆ ಆಯಿತು. ಆ ಥರ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಆಮೇಲೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದು 2.5 ಇಂಚು ಉದ್ದ ಇರಬೇಕು. ಅದು ಟ್ಯಾಕ್ಸ್, ದೊಡ್ಡ ಟ್ಯಾಕ್ಸ್. ಅದು ಟ್ಯಾಕ್ಸ್ ಹೊಲಿಯುವಾಗ ನಿಮಗೆ ಇನ್ನೊಂದು ಸತ ನಾನು ಹೇಳ್ಕೊಡ್ತೀನಿ. ಆದರೂ ಇದರಲ್ಲಿನೂ ಟ್ಯಾಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗಿದೆ ಅಲ್ಲ, ಎಲ್ಲಿ ಕೊರಳು ಪಟ್ಟಿ ಮತ್ತು ಕ್ರಾಸ್ ಪಟ್ಟಿ ಮಧ್ಯದ ಎಷ್ಟಿದೆ ಅದು ನೋಡಿ, ಅದರ ಮಧ್ಯ ಬಿಂದು ಅಂತ ತೆಗೆದು ಅಲ್ಲೊಂದು ಟ್ಯಾಕ್ಸ್ ಬರುತ್ತೆ, ಅಲ್ಲೊಂದು ಟ್ಯಾಕ್ಸಿಗೆ ಮಾರ್ಕ್ ಮಾಡ್ಕೋಬೇಕು. ಅದು 1 ಇಂಚಿನ ಟ್ಯಾಕ್ಸ್ ಅದು. ಆಮೇಲೆ ಮೇಲೆ ಬಗಲ್ ಇರುತ್ತಲ್ಲ, ಬಗಲ್ ಕಡೆಯಿಂದ ಒಂದು ಟ್ಯಾಕ್ಸ್, ಮಿಡ್ಲ್ ಬಗಲ್ ಗೆರೆ ಇರುತ್ತಲ್ಲ ಅಲ್ಲಿಂದ ಒಂದು ಟ್ಯಾಕ್ಸ್ ಹಾಕಬೇಕು. ಆಮೇಲೆ ಸೈಡಿಗೆ ಒಂದು ಟ್ಯಾಕ್ಸ್ ಬರುತ್ತೆ ನೋಡಿರಿ. ಹೀಗೆ ಸ್ವಲ್ಪ ಡೌನಲ್ಲಿ ಇನ್ನೊಂದು ಟ್ಯಾಕ್ಸನ್ನು ಹಾಕಬೇಕು. 4 ಟ್ಯಾಕ್ಸ್ ಬರುತ್ತೆ ಇದಕ್ಕೆ. ಈ ಥರ ಅದಕ್ಕೆ ಡೈಗ್ರಾಮ್ ಹಾಕೋದಾಯಿತು. ಇದು ಬಾಡಿ ಪಾರ್ಟ್. ಇದನ್ನು ಕಟ್ ಮಾಡೋದು ಹೆಂಗೆ ನೋಡಿರಿ. ಈಗ ನಾನು ಕಟ್ ಮಾಡೋದನ್ನು ತೋರಿಸ್ತೀನಿ. ಫಸ್ಟ್ ಬಗಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹೊರಗಿನ ಸೈಡಿಂದ ಕಟ್ ಮಾಡಬೇಕು. ಅದು ಹಿಂದಿನ ಸೈಡಿಂದದು ಬಗಲು, ಅದನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ 4 ಪದರ ಇರುತ್ತೆ, ಕನ್ಫ್ಯೂಸ್ ಮಾಡಿ 4 ಕಟ್ ಮಾಡಿಬಿಡಬಾರ್ದು. ಅದರಲ್ಲಿ 2 ಪದರ ತೆಗೆದು ನಿಮ್ಗೆ ಕನ್ಫ್ಯೂಸ್ ಆಗ್ತಾಯಿದ್ರೆ ಅದನ್ನು ಅಗಲ್ ಮಾಡಿ ಇಟ್ಕೊಂಡು ಅದು ಮುಂದಿಂದಿದೆನಾ ಅದನ್ನಷ್ಟೇ ಒಳಗಡೆಯಿಂದ ಕಟ್ ಮಾಡ್ಕೋಬೇಕು. ಅದಷ್ಟೇ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಈಗ ನೋಡ್ರಿ, ಈಗ ಕೊರಳನ್ನು ಕಟ್ ಮಾಡುವ. ಇದಕ್ಕೆ 2 ಸೈಡ್ ಕೊರಳು ಸೇಮ್ ಇದೆ, ಇಲ್ಲಾಂದರೆ ಮುಂದಿನ ಕೊರಳು ಬೇರೆ ಹಿಂದಿನ ಕೊರಳು ಬೇರೆ ತೆಗಿಬೇಕಾಗಿತ್ತು. ಅದನ್ನು ನಾನು ಮುಂದೆ ನಿಮಗೆ ಹೇಳ್ಕೊಡ್ತೀನಿ. ಆದರೆ ಇದು 2 ಸೇಮ್ ಇರೋದ್ರಿಂದ ಸೇಮ್ ಕಟ್ಟು ಮಾಡೋದನ್ನು ನಾನು ತೋರಿಸ್ಕೊಟ್ಟೆ. ಆಮೇಲೆ ಇದು ನೋಡ್ರಿ, ಕ್ರಾಸ್ ಪಟ್ಟಿಯನ್ನು ಮ್ಯಾಲಿಂದ ಅಷ್ಟೇ ತೊಗೊಂಡು 2 ಪದರ ಇರುತ್ತಲ್ಲ 2 ಪದರನ ಕಟ್ ಮಾಡಬೇಕು. ಮತ್ತು ಪೂರಾ ಹಿಡಿದು 4 ಪಟ್ಟಿಯನ್ನು ಕಟ್ ಮಾಡಿದರೆ ಆಗೋದಿಲ್ಲ, ಮ್ಯಾಲಿಂದ ಅಷ್ಟೇ ಕಟ್ ಮಾಡಬೇಕು. ನೋಡಿರಿ, ನೋಡಿರಿ, ಹಿಂದಿಂದ ಹಂಗೆ ಇರುತ್ತೆ, ಮುಂದಿಂದಷ್ಟೇ ಕಟ್ ಮಾಡಬೇಕು. ನಿಮಗೇನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ಅಗಲ ಮಾಡಿಟ್ಕೊಂಡು ಹಿಂಗೆ ಕಟ್ ಮಾಡಿದರೂ ಆಗುತ್ತೆ. ನೋಡಿರಿ, ಈ ಥರ ಕಟ್ ಆಗಬೇಕದು. ಇದು ಬಾಡಿ ಪಾರ್ಟ್ ಆಯಿತು. ಬ್ಲೌಸ್ ಹೊಲಿಯೋದು ಭಾಳ ಈಸಿ, ಆದರೆ ಅರ್ಥ ಮಾಡ್ಕೊಳ್ಳೋ ಮಟ್ಟ ಭಾಳ ಟಫ್ ಅನ್ನಿಸುತ್ತೆ. ಆದರೆ ಒಂದು ಸತ ನಾವು ಅದು ನಮಗೆ ಮೈಂಡಲ್ಲಿ ಫಿಕ್ಸ್ ಆದರೆ ಭಾಳ ಬ್ಲೌಸ್ ಹೊಲಿಯೋದು ತುಂಬ ಈಸಿ. ಸುಮಾರು ಅರ್ಧ ತಾಸಲ್ಲಿ ಒಂದು ಬ್ಲೌಸ್ ಹೊಲಿದು ಮುಗಿಯುತ್ತೆ, ಅಷ್ಟು ಈಸಿ. ಈಗ ನೋಡಿರಿ, ಇದು ಮುಗೀತಲ್ಲ, ಇದನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ. ನೋಡಿರಿ, ಈ ಥರ ನಾವು ಫುಲ್ ಬಿಚ್ಚಿಟ್ಟಾಗ ಈ ಥರ ಕಾಣಿಸುತ್ತೆ. ಅದು ಕ್ರಾಸ್ ಪಟ್ಟಿ ಇದೆಯಲ್ಲ, ಬಟ್ಟೆ ಕಟ್ ಮಾಡುವಾಗ ಅದರ ಡಬಲ್ ಪೀಸ್ ತೆಗಿಬೇಕಾಗತ್ತೆ. ಆದರೆ ಇದು ಪೇಪರ್ ಕಟ್ಟಿಂಗ್ ಅಲ್ಲ, ಒಂದೇ ಪೀಸ್ ಸಾಕು. ನೋಡಿರಿ, ಈ ಥರ ಕಾಣಿಸುತ್ತೆ ಅದು. ಈಗ ಇದನ್ನು ನಾವು ಸರಿಸಿ ಇಡುವ. ಆಮೇಲೆ ತೋಳು ಕಟ್ಟಿಂಗನ್ನು ಇವಾಗನೇ ಹೇಳ್ಕೊಡ್ತಾ ಇದ್ದೀನಿ ನಾನು. ಹಿಂದಿನ ಟ್ಯಾಕ್ಸನ್ನು ಹೇಳಲಿಲ್ಲ ನಾನು, ಹಿಂದಿನ ಟ್ಯಾಕ್ಸನ್ನು ಹೇಳ್ತಾ ಇದ್ದೀನಿ. ಈಗ ಶೋಲ್ಡ್ರ್ ಇರುತ್ತಲ್ಲ, ಶೋಲ್ಡ್ರ್ ಮಧ್ಯದಿಂದ 4.5 ಇಂಚು ಕೆಳಗಿಂದ 4.5 ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡು 1 ಇಂಚಿಂದ 2 ಸೈಡ್ ಟ್ಯಾಕ್ಸ್ ಹಿಡಿಬೇಕು. ನೋಡಿ, ಈ ಥರ 2 ಸೈಡ್ ಒಂದೊಂದು ಟ್ಯಾಕ್ಸ್ ಹಿಡಿಬೇಕು, ಬ್ಯಾಕ್ ಸೈಡು. ನೋಡ್ರಿ, ಈ ಥರ ಇದನ್ನು ಸರಿಸಿಡುವ. ಈಗ ನಾವು ತೋಳನ್ನು ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ನೋಡೋಣ.
ಇದು ನೋಡ್ರಿ ಪೇಪರು. ಈ ಸಣ್ಣ ಪೇಪರ್ ಸಾಕಾಗೋದಿಲ್ಲ, ದೊಡ್ಡ ಪೇಪರ್ ಬೇಕಾಗುತ್ತೆ. ಯಾಕಂದರೆ ತೋಳಿನ ಉದ್ದ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಉದ್ದಾದ ಪೇಪರ್ ಬೇಕಾಗುತ್ತೆ. ಆದರೆ ಚೆಕ್ ಮಾಡ್ತಾಯಿದ್ದೀನಿ ಇದಾಗುತ್ತೋ ಏನೋ ಅಂಥೇಳಿ. ಆಗೋದಿಲ್ಲ, ಈ ಡಬಲ್ ಪೇಪರೇ ಬೇಕಾಗುತ್ತೆ. ಈಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಬ್ಲೌಸ್ ಯಾವ ಥರ ನಾವು ಫೋಲ್ಡ್ ಮಾಡಿದ್ವಿ ಆ ಥರ ಅಲ್ಲ, ಇದನ್ನು ಬೇರೆ ಥರ ಈ ಥರ ಚೌಕಾಕಾರದಲ್ಲಿ ನೋಡಿರಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಈಗ ಬಗಲ್ ಎಷ್ಟಿತ್ತು? 6 ಇಂಚಿತ್ತು. 6 ಇಂಚಿತ್ತಲ್ವ, ಅದಕ್ಕೆ 2 ಇಂಚನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. 6 ಇಂಚಿತ್ತು ಅಂದರೆ 8 ಇಂಚನ್ನು ನಾವು ತೊಗೋಬೇಕು. 8 ಇಂಚನ್ನು ನಾವು ತೊಗೊಂಡಾಗ ಆ ಬಗಲಿಗೆ ಇದು ಬರಬ್ಬರ್ ಕೂತ್ಕೊಳ್ಳುತ್ತೆ. ಆದ್ದರಿಂದ 8 ಇಂಚನ್ನು ನಾವು ತೊಗೊಂಡು ಫೋಲ್ಡ್ ಮಾಡ್ಕೋಬೇಕು. ಅದರ ಉದ್ದ ಎಷ್ಟಿತ್ತು? 9 ಇಂಚಿತ್ತು. 9 ಇಂಚಿಗೆ 1.5 ಇಂಚನ್ನು ಆ್ಯಡ್ ಮಾಡ್ಕೋಬೇಕು, ಅಂದರೆ 10.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಪೇಪರ್ ಇಟ್ಕೊಂಡಿದ್ದಕ್ಕೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ, 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಅದನ್ನು ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನಾವು ಎಷ್ಟು ಪೇಪರನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಅದನ್ನು ಫೋಲ್ಡ್ ಮಾಡಿಬಿಡೋಣ. ಆ ಥರ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಆಮೇಲೆ ಡಯಾಗ್ರಾಮ್ ಹಾಕೋಣ. ಅದು ಎಕ್ಸ್ಟ್ರಾ ಇರೋದು. ಈಗ ಅಲ್ಲಿಂದ ಅಲ್ಲಿ ಬಗಲನ್ನು ಇಳಿಸ್ಬೇಕಲ್ಲ, ಆ ಸೈಡು ಅಲ್ಲಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತೆಳ್ಳನವರಿದ್ದರೆ ಅದಕ್ಕೆ 2.5 ಇಟ್ಟರು ಸಾಕಾಗುತ್ತೆ. ಇದು ಈ ಬ್ಲೌಸಿಗೆ 3 ಇಂಚಿತ್ತು ತೋಳನ್ನು ಮಾಪ್ ಮಾಡ್ಕೊಳ್ಳುವಾಗ, ಅದರಿಂದ 3 ಇಂಚಿಗೆ ನಾನು ಅದನ್ನು ಡೌನ್ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಎಷ್ಟು ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಆಮೇಲೆ ಅದು ಪೂರ್ಣ ಎಷ್ಟಿದೆ ಅದನ್ನು ನೋಡಿಕೊಂಡು ಅದ್ರ ಮಿಡ್ಲಲ್ಲಿ 7 ಇದೆ, ಅದು ಮಿಡ್ಲಲ್ಲಿ ಒಂದು ಟಿಮ್ಮನ್ನು ಹಾಕಿದೆ. ಅಲ್ಲಿಂದ ನೋಡ್ರಿ ನಾನು ಅದು ಉದ್ದ ಗೆರೆ ಹಿಡ್ದೇವಲ್ಲ ಅದರಿಂದ 1/4 ಇಂಚನ್ನು ಇಟ್ಕೊಂಡು ಒಂದು ಗೆರೆಯನ್ನು ಎಳ್ಕೋಬೇಕು. ಸ್ವಲ್ಪ ಗೋಲಾಕಾರದಲ್ಲಿ ಮಿಡ್ಲೊಂದು ಗೆರೆ ಹಾಕಿದ್ವಲ್ಲ ಅಲ್ಲಿ ನೋಡ್ರಿ, ಇದರಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, 1/4 ಇಂಚ್ 1/2 ಇಂಚ್ ಇದ್ದರೆ ಸಾಕು. ಆ ಥರ ಗೋಲಾಕಾರದಲ್ಲಿ ಹಾಕ್ಕೊಂಡು ಆಮೇಲೆ ಇನ್ನೊಂದು ಗೆರೆಯನ್ನು ಅಲ್ಲಿ ಮಿಡ್ಲ್ ಗೆರೆ ಹಾಕಿದ್ವಲ್ಲ ಅಲ್ಲಿಂದ ಕೆಳಗಿಳಿಸಿ, ಅಲ್ಲಿಂದ ಅದು 1/4 ಇಂಚಷ್ಟು ಇಳಿತಾ ಅದು ಹೋಗಿ ಆ ಗೆರೆ ಕುಡ್ಕೋಬೇಕು. ನಾ ಹೆಂಗೆ ಜೋಡಿಸಿದೆಲ್ಲ ಅದೇ ಥರ ಕುಡಿಸ್ಕೋಬೇಕು ನೀವು. ನೋಡ್ರಿ ಈಗ ನಿಮಗಿದು ಬಗಲ ಮೇಲಿನ ಗೆರೆ ಹಾಕೋದು ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿರಿ. ನಾ ಇನ್ನೊಂದು ಸತ ಖಾಲಿ ತೋಳಿನ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಅರ್ಥ ಆಗಿದೆ ಅಂತ ನಾ ಭಾವಿಸ್ತಾ ಇದ್ದೀನಿ. ಭಾಳ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಬ್ಲೌಸಿನ ರೆಡಿ ಮೆಜರ್ಮೆಂಟು 5.5 ಇತ್ತು, 5.5 ಮಾರ್ಕ್ ಮಾಡಿದ್ದೀನಿ. ಆದರೆ ಇನ್ನೂ 2 ಇಂಚ್ ಅದಕ್ಕೆ ಎಕ್ಸ್ಟ್ರಾ ಕೂಡಿಸ್ಕೋಬೇಕು. ಹೊಲಿಗೆಗಾಗಿ ಇನ್ನೂ 2 ಇಂಚ್ ಬೇಕಲ್ಲ, ಆ 2 ಇಂಚನ್ನು ಕೂಡಿಸ್ಕೊಳ್ತಾ ಇದ್ದೀನಿ. ಅದು 5.5 ಇದೆ, 5.5 ಅಂದ್ಬಿಟ್ಟು ಅದರಿಂದ 2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಎರಡು ಇಂಚನ್ನು 2.5 ಇಂಚನ್ನು ಎಕ್ಸ್ಟ್ರಾ ತೊಗೊಂಡು ಅದನ್ನು ಕೂಡಿಸ್ಕೊಳ್ತಾ ಇದ್ದೀನಿ. ಹೊಲಿಗೆಗಾಗಿ ಬಿಟ್ಕೊಂಡಿರೋದದು.
ನಿಮ್ಮ ಇಷ್ಟ, ನೀವು 1 ಇಂಚ್ ಬಿಡಬೇಕಂತ ನಿಮಗಿದ್ರೆ 1 ಇಂಚನ್ನು ಬಿಡ್ಬೋದು, 2 ಇಂಚ್ ಬಿಡೋದಿದ್ರೆ 2 ಇಂಚನ್ನು ಬಿಡ್ಬೋದು. ಈಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ಈ ಥರ ಡೈಗ್ರಾಮ್ ಮೇಲಿಂದ ಕಟ್ ಮಾಡೋದು. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿರಿ, ಈ ಥರ ಫಸ್ಟ್ ಮೇಲಿನ ಗೋಲ್ ಇದು ಡ್ರಾಯಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಬೇಕು ಗೋಲಾಕಾರದಲ್ಲಿ. ಆಮೇಲೆ ಮೊದಲಿಂದ ಖಾಲಿ ಎರಡು ಪದರನ್ನ ಹಿಡಿದು ಕಟ್ ಮಾಡಬೇಕು. ನೀವು ಕನ್ಫ್ಯೂಸ್ ಆಗಬಾರ್ದಂತ ಓಪನ್ ಮಾಡಿ 2 ಪೇಪರನ್ನು ಹಿಡಿದು ಕಟ್ ಮಾಡ್ತಾಯಿದ್ದೀನಿ. ಬಟ್ಟೆನೂ ಇದೇ ಥರ ಕಟ್ ಮಾಡೋದು. ಶೇಪ್ ನಾವು ಯಾವ ಥರ ಮಾರ್ಕ್ ಮಾಡಿದ್ವಲ್ಲ ಅದೇ ಶೇಪಲ್ಲಿ ಕಟ್ ಮಾಡಬೇಕು. ನೋಡಿರಿ, ಎಕ್ಸ್ಟ್ರಾ ಇರೋ ಬಟ್ಟೆ ನಿಮ್ಗೆ ಗೊತ್ತೇ ಆಗಿಬಿಡುತ್ತೆ. ಆಮೇಲೆ ಇದು ಕೆಳಗೆ ಜಾಯಿಂಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತೆಗೆದು ನಿಮ್ಗೆ 2 ತೋಳುಗಳನ್ನು ಯಾವ ಥರ ಬರುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ತೋಳು, ಇದು ಯಾವುದು ಒಳಗಡೆ ಹೋಗಿರುತ್ತಲ್ಲ ಅದು ಫ್ರಂಟ್ ಸೈಡ್ ಬರಬೇಕು. 2 ತೋಳುಗಳನ್ನಿಟ್ಟಾಗ 2 ತೋಳುಗಳನ್ನು ಹಚ್ಚೋದು ಯಾವ ಡೈರೆಕ್ಷನಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹಚ್ಚಬೇಕು. ಇನ್ನೊಂದನ್ನು ಅದರ ಅಪೋಸಿಟ್ ಸೈಡನ್ನು ಯಾವ ಥರ ಇಡಬೇಕಂತ ತೋರಿಸ್ತಾ ಇದ್ದೀನಿ. ಇವು ಒಳಗೆ ಹೋಗಿ ಡೌನ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, 2 ಮುಂದ್ಗಡೆ ಬರಬೇಕು. ಹೆಚ್ಚಿನ ಭಾಗದ ಬಟ್ಟೆ ಇದೆಯಲ್ಲ ಅದು ಹಿಂದೆ ಸೈಡ್ ಹೋಗಬೇಕು. ನೋಡಿರಿ, ಇದು ತೋಳಿನ ಡೈಗ್ರಾಮ್. ನೋಡಿರಿ, ಓಪನ್ ಮಾಡಿಟ್ಟಾಗ ಈ ಥರ ಕಾಣಿಸುತ್ತೆ. ಕೆಳಗಡೆ ಅದು ಸ್ವಲ್ಪ ಕ್ರಾಸಾಗಿ ಕಾಣ್ತಾ ಇದೆಯಲ್ಲ, ಅದನ್ನು ಮಡಚಿ ಹೊಲಿಲಿಕ್ಕೆ ಈಸಿ ಆಗಬೇಕಂತೇಳಿ ಮೊದಲೇ ನಾವು ಕಚ್ಚಿ ಹಾಕೋಕ್ಕಿಂತ ಹಂಗೆ ಇದು ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟು ಫೋಲ್ಡ್ ಮಾಡ್ಬೇಕು ಅನ್ನೋದನ್ನು ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಆ ಥರ ಕಟ್ ಮಾಡೋದು. ಇದು ಬ್ಲೌಸ್ ಕಟ್ಟಿಂಗ್, ಪೇಪರ್ ಕಟ್ಟಿಂಗನ್ನು ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇದು ನಿಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.